ನಮಸ್ತೆ, ನಾನು ನಿಮ್ಮ ಆಶಾ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಗುರುವಾರ ಬ್ಲಾಗ್ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ದೆ. ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ದೆ. ಇವತ್ತು ಗುರುವಾರ ನಾನು ತಿನ್ನಲ್ಲ. ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು. ಮಾರ್ಕೆಟ್ಗೆ ಹೋಗಿ ಮನೆಗೆ ಸ್ವಲ್ಪ ಸಾಮಾನು ತರಬೇಕಾಗಿತ್ತು. ಎಲ್ಲ ತಗೊಂಡು ಬಂದಿದ್ದೀನಿ. ಇಲ್ಲಿ ಕರ್ಬೇವಿನ ಸೊಪ್ಪು ನೋಡಿ, ಕರ್ಬೇವಿನ ಸೊಪ್ಪು 50 ರೂಪಾಯಿ. 5 ರೂಪಾಯಿಗೆ ಇಷ್ಟು ಕೊಡ್ತಾರೆ. ನನಗೆ ಇಲ್ಲಿ ದಿನ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಕರ್ಬೇವಿನ ಸೊಪ್ಪು ಬೇಕು. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕು ಅಂದ್ಬಿಟ್ಟು ಹೋಗಿ ಮಾರ್ಕೆಟಲ್ಲಿ ಒಂದು 50 ರೂಪಾಯಿಗೆ ತಗೊಬಂದೆ. 100 ರೂಪಾಯಿ 1 kg ಕರ್ಬೇವಿನ ಸೊಪ್ಪು, ಅರ್ಧ kg ಕರ್ಬೇವಿನ ಸೊಪ್ಪು 50 ರೂಪಾಯಿ. ನಾನು ಅರ್ಧ kg ತಗೊಂಡು ಬಂದೆ. ಇಲ್ಲಿ ಒಂದು ಕಂತೆಗೆ 5 ರೂಪಾಯಿ, ಒಂದು ಕಂತೆ ಇಷ್ಟಿರುತ್ತೆ. ಅದಕ್ಕೆ ನಾನು ಏನು ಮಾಡಿದೆ, ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ kg ಲೆಕ್ಕದಲ್ಲೇ ಸಿಗುತ್ತೆ ಮಾರ್ಕೆಟಲ್ಲಿ. ಈ ಖಾರದ ಪುಡಿ ಸಾಮಾನು ತಗೋತೀವಲ್ಲ, ಅಲ್ಲಿ ಸಿಗುತ್ತೆ. ಖಾರದ ಪುಡಿಗೆ ಕರ್ಬೇವಿನ ಸೊಪ್ಪು ಬೇಕಲ್ಲ, ಅಲ್ಲಿ ಸಿಗುತ್ತೆ. kg 100 ರೂಪಾಯಿ, 50 ರೂಪಾಯಿ ಅರ್ಧ kg ತಗೊಂಡು ಬಂದೆ. ಚೆನ್ನಾಗಿದೆ. ಏನು ಹುಳಗಳ ಥರದ್ದು ಮತ್ತು ಚುಕ್ಕಿ ಥರ ಬರೋದು ಆ ಥರ ಏನಿಲ್ಲ. ಚೆನ್ನಾಗೈತೆ. ಒಳ್ಳೆ ಗಮ್ ಅಂತ ಸ್ಮೆಲ್ ಬರುತ್ತೆ. ನಾಟಿ ಸೊಪ್ಪು ಇರ್ಬೋದು, ತುಂಬ ಚೆನ್ನಾಗಿದೆ ಸ್ಮೆಲ್ಲು. ಅದಕ್ಕೆ ತಗೊಂಡು ಬಂದೆ. ಸಾಮಾನೆಲ್ಲ ತಂದಿದ್ದೀನಿ. ಈಗೆಲ್ಲ ಜೋಡಿಸ್ಬೇಕು. ಚೆನ್ನಾಗೈತೆ ಜನ. ಇದು ಬೆಟ್ಟದ ನೆಲ್ಲಿಕಾಯಿ ಚಾಕ್ಲೇಟ್ ಥರ ಚೆನ್ನಾಗೈತೆ. ತಿನ್ನೋದಕ್ಕಿರಲಿ ಅಂದ್ಬಿಟ್ಟು ತಗೊಂಡು ಬಂದೆ. ಇದು 20 ರೂಪಾಯಿ ಇದು ಇಷ್ಟಕ್ಕೆ. ಹಂಗೆ ಇರ್ತೀವಿ. ಮತ್ತು ಮಸಾಲೆ ಐಟಮ್ಗಳೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಎಲ್ಲ ತಂದಿದ್ದೀನಿ. ಮಗಳಿಗೆಲ್ಲನೂ ಬಿಚ್ಚಿ ಬಾಕ್ಸಿಗೆ ತುಂಬು ಅಂತ ಹೇಳ್ತಾಯಿದ್ದೀನಿ. ನಾನಿಲ್ಲಿ ಬೇರೆ ಕೆಲಸ ಏನಿದೆ ಅದನ್ನು ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಸಾಮಾನು ತಗೊಂಡು ಬಂದೆ. ಇದು ಸ್ವಲ್ಪ ತಂದಿದ್ದೀನಿ ಅಷ್ಟೇ. ಇನ್ನೂ ಮಾಲ್ಟ್ ಮಾಡೋದಕ್ಕೆ ಸಾಮಾನೆಲ್ಲ ಬೇಕು. ಇನ್ನೊಂದು ಸಲ ಹೋಗಬೇಕು ಮಾರ್ಕೆಟ್ಗೆ. ನನಗೆ ದಿನ ಕುಡಿಯೋದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಖಾಲಿಯಾಗಿತ್ತು. ಕ್ಯಾರೆಟು, ಬೆಟ್ಟದ ನೆಲ್ಲಿಕಾಯಿ ಮತ್ತು ಮೇನು ಕರ್ಬೇವಿನ ಸೊಪ್ಪು ಎಲ್ಲ ಖಾಲಿಯಾಗಿತ್ತು. 14ಕ್ಕೂ ಎಲ್ಲ ಪಲಾವ್ ಎಲೆ ಹಾಕಿ. ಪಲಾವ್ ಎಲೆ ಹಾಕೋದು ಯಾಕೆ ಗೊತ್ತಾ? ಹಾಕೋದು ಪಲಾವ್ ಎಲೆ ಹಾಕಿದ್ರೆ ಕಾಳುಗಳು ಹುಳ ಬರಲ್ಲ ಅಂತ ಪಲಾವ್ ಎಲೆ ಹಾಕಿರೋದು. ಎಲ್ಲ ಬಾಕ್ಸ್ಗಳಿಗೂ ಪಲಾವ್ ಎಲೆ ಹಾಕಿದ್ದೀನಿ. ಅದಕ್ಕೆ ಅವಳು ಎಲ್ಲದಕ್ಕೂ ಪಲಾವ್ ಎಲೆ ಹಾಕಿದ್ದಾರೆ ಅಂತ ಇದ್ದಾಳೆ. ಕಾಳುಗಳ ಡಬ್ಬಕ್ಕೆ ಪಲಾವ್ ಎಲೆ ಹಾಕಿದ್ರೆ ಕಾಳುಗಳು ಹುಳ ಬರಲ್ಲ ಅಂತ ನಾನು ಹಾಕಿದ್ದೀನಿ ಎಲ್ಲದಕ್ಕೂ. ನೋಡಿ, ಬೇಬಿಕಾರ್ನ್ ತಂದಿದ್ದೀನಿ ಮತ್ತು ಮಶ್ರೂಮ್ ತಂದಿದ್ದೀನಿ. ನಾಳೆ ಮಶ್ರೂಮ್ ಬಿರಿಯಾನಿ ಮಾಡ್ತಾರೆ ನಮ್ಮಮ್ಮ. ಮಶ್ರೂಮ್ ಬಿರಿಯಾನಿ ನೋಡಿದ ತಕ್ಷಣ ಬೇಕು ಎಲ್ಲ. ಹೌದು ಅಮ್ಮ, ಇದೆಲ್ಲ ಬೇಕು. ಚಕ್ಕೆ ಅಲ್ಲಿ ಒಂದು ಬಾಕ್ಸ್ ಖಾಲಿ, ಅಲ್ಲಿ ಬಿಚ್ಚಿಡು. ಆಮೇಲೆ ಒಂದು ಅಂಗಡಿ ಇದೆ, ಅಲ್ಲಿ ಬಿಸಿಬೇಳೆ ಬಾತು ಮತ್ತು ವಾಂಗಿಬಾತು ಮತ್ತು ಬಿಸಿಬೇಳೆ ಬಾತು ಮತ್ತು ಪುಳಿಯೋಗರೆ ಪೌಡ್ರು ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಅವರು ಹೋಮ್ಮೇಡು ಮನೆಯಲ್ಲೇ ಮಾಡೋದು. ಒಂದು ಅಂಗಡಿ ಇಟ್ಟಿದ್ದಾರೆ ಮೈಸೂರು ಮಾರ್ಕೆಟಲ್ಲಿ. ಆ ಹೂವಿನ ಅಂಗಡಿ ಇದೆಯಲ್ಲ, ಅದ್ರ ಮುಂದೆ ಹೋದ್ರೇ ಅವ್ರ ಅಂಗಡಿ ಇದೆ. ಅಲ್ಲೇ ತರೋದು. ಇದು ಚಿರ್ಮುರಿ ಪೌಡರ್. ಇದು ಚಿರ್ಮುರಿ ಯಾವಾಗ ಮಾಡ್ತೀವಿ ಆವಾಗ ಅದೊಂದು ಸ್ವಲ್ಪ ಪೌಡ್ರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು 20 ರೂಪಾಯಿ ಅಷ್ಟೇ. ಇದು ನಾನು ಯಾವಾಗಲೂ ಮಾಡೋದಿಲ್ಲ, ಒಂದು ಸ್ವಲ್ಪ ಇರಲಿ ಅಂದ್ಬಿಟ್ಟು ಒಂದು ತಗೊಂಡು ಬಂದೆ. ಖಾಲಿಯಾಗಿತ್ತು ಫಸ್ಟ್ ತಂದಿದ್ದು. ಪುಳಿಯೋಗರೆನೂ ತುಂಬ ಇದು ಚೆನ್ನಾಗಿದೆ. ಇದು ಅದಕ್ಕೆ ಒಂದು 1/4 kg ಪುಳಿಯೋಗರೆ ತಂದೆ. ಮತ್ತು ಬಿಸಿಬೇಳೆ ಬಾತ್ ಪೌಡ್ರು. ಇದು ವಾಂಗಿಬಾತ್ ಪೌಡ್ರು ಮಾತ್ರ ತುಂಬ ಚೆನ್ನಾಗಿದೆ. ಯಾವುದೇ ಕಲರ್ ಹಾಕಲ್ಲ, ಮನೇಲೇ ಮಾಡ್ತಾರೆ ಅವರು. ಇಲ್ಲಿ ನೋಡಿ, ಅವ್ರ ಫೋನ್ ನಂಬರು ಇದೆ, ಶ್ರೀನಿವಾಸ್ ಮಸಾಲ ಅಂತ. ಅವ್ರ ಕಾಂಟ್ಯಾಕ್ಟ್ ನಂಬರು ಹಾಕಿದ್ದಾರೆ. ಜಾಸ್ತಿ ಬೇಕು ಅಂತ ಅಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹೋಮ್ ಡೆಲಿವರಿನೂ ಮಾಡಿಕೊಡ್ತಾರೆ. ಅದು ತುಂಬ ಚೆನ್ನಾಗಿದೆ. ನಾನು ಅಲ್ಲೇ ಸುಮಾರು ವರ್ಷದಿಂದ ನಾನು ಅಲ್ಲೇ ತರೋದು ಮಸಾಲೆ ಐಟಮ್ಗಳು. ಆದರೆ ಇಷ್ಟೇ, ವಾಂಗಿಬಾತು, ಬಿಸಿಬೇಳೆ ಬಾತು ಮತ್ತು ಪುಳಿಯೋಗರೆ ಮತ್ತು ಸ್ನ್ಯಾಕ್ಸ್ಗೆ ಏನಾದರೂ ಹಾಕೋದಕ್ಕೆ ಈ ಥರ ಪೌಡ್ರ್ ತಗೋತೀನಿ ಅಷ್ಟೇ. ಮತ್ತು ಇದೊಂದು ಹೊಸ್ದಾಗಿ ಇದು ಚೆನ್ನಾಗಿದೆ ಅಂತ ಹೇಳಿದ್ರು. ಪಲಾವ್ ಇದು ಯಾವುದು, ಏನದು, ಹಾಲಿ ಇದು ಗೋಬಿ. ಇದು ಯಾವುದಪ್ಪ, ಪಾಲಕ್ ಸೊಪ್ಪಿಂದ ಮಾಡೋದು ಅಂತಂದರು. ಪುದೀನಾ ಕಬಾಬ್ ಮಸಾಲ, ಪುದೀನಾ ಕಬಾಬ್ ಮಸಾಲ ಅಂತ ಚೆನ್ನಾಗಿದೆ ಅಂತ ಕೊಟ್ಟರು. ಮತ್ತು ಪಾಲಕ್ ಮಸಾಲ ಅಂತಲೂ ಅದೊಂದು ಕೊಟ್ಟರು. ಇದೊಂದು ಕೊಡಿ ಅಂದ್ಬಿಟ್ಟು ನಾನು ಇದನ್ನು ತಗೊಂಡು ಬಂದೆ. ನೋಡೋಣ ಇದು ಯಾವುದಿರುತ್ತೆ ಅಂತ. ಇದಕ್ಕೇನಿಲ್ಲ, ಮಾಮೂಲಿ
ಇದು ಈ ಪೌಡ್ರ್ ಒಂದು ಪೌಡ್ರ್ ಹಾಕ್ಬಿಟ್ಟು ಒಂದು ಅರ್ಧ ಕೆ ಜಿ ಬೇಬಿಕಾರ್ನು ಅಥವಾ ಮಶ್ರೂಮ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೊಟ್ಟೆ ಹಾಕ್ಬಿಟ್ಟು, ಮೊಟ್ಟೆ ತಿನ್ನಲ್ಲ ಅಂತಂದರೆ ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇದೊಂದು ಪೌಡ್ರ್ ಹಾಕ್ಬಿಟ್ಟು ಮಶ್ರೂಮು ಮತ್ತು ಬೇಬಿಕಾರ್ನು ಯಾವುದಾದ್ರೂ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ತಿಂತೀವಿ ಅನ್ನೋರು ಒಂದು ಮೊಟ್ಟೆ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಇದೊಂದು 4 ಪಾಕೆಟ್ ತಂದಿದ್ದೀನಿ. ಇದನ್ನ ಈ ಸಲವೇ ತಂದಿರೋದು ಇದನ್ನು ನಾನು. ಹೇಗಿದೆ ಟೇಸ್ಟು ನೋಡ್ರಿ. ಅವರು ಚೆನ್ನಾಗಿದೆ ಮೇಡಮ್ ತಗೊಳ್ಳಿ ಅಂತ ಹೇಳಿದ್ರು, ಅದಕ್ಕೆ ತಗೊಂಡು ಬಂದೆ ಇದನ್ನು ಈ ಸಲ. ಸುಮಾರು ಬೇಳೆ ಏನು ತರಲಿಲ್ಲ, ನಾನು ಬೇಳೆನೂ ತರಲಿಲ್ಲ. ಬೇಳೆ ಈಗ 120 ಆಗಿದೆ. ಮತ್ತು ಇನ್ನೊಂದು ಇದು ಹಾಲ್ ಪೌಡ್ರು, ಅದೇ ಇದಕ್ಕೆ ಮಾಡೋದಕ್ಕೆ ಬನ್ ಮಸ್ಕ ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ, ಮಸ್ಕಿ ಬನ್ ಮಾಡೋದಕ್ಕೆ. ಅದಕ್ಕೆ ಹಾಲ್ ಪೌಡ್ರ್ ಬೇಕಾ? ಹಾಲ್ ಪೌಡ್ರ್ ಬೇಕು. ಅದಕ್ಕೆ 1-2 ಹಾಲ್ ಪೌಡ್ರ್ ತಂದಿದ್ದೀನಿ. ನೋಡಿ, ನಾನು ಬ್ಲ್ಯಾಕ್ ರೈಸ್ ನೋಡಿ, ಇದು ಬ್ಲ್ಯಾಕ್ ರೈಸ್. ಇದು ಒಂದು ಸ್ವಲ್ಪ ಬಿಚ್ಚಿ ತೋರಿಸ್ತೀನಿ ನೋಡಿ. ಬ್ಲ್ಯಾಕ್ ರೈಸ್ ಇದು. ನಾನು ವೆಯ್ಟ್ ಲಾಸ್ಗೆ ಬ್ಲ್ಯಾಕ್ ರೈಸ್ ಉಪಯೋಗಿಸ್ತೀನಲ್ಲ, ಅದಕ್ಕೆ ಒಂದು ಸ್ವಲ್ಪ ಮಾಲ್ಟೆಲ್ಲ ಖಾಲಿಯಾಗಿತ್ತು. ಅದನ್ನು ಮಾಡೋದಕ್ಕೆ ಬ್ಲ್ಯಾಕ್ ರೈಸ್ ತಂದಿದ್ದೀನಿ. ಇದು ಶುಗರ್ ಇರೋರು ಬ್ಲ್ಯಾಕ್ ರೈಸ್ ಗಂಜಿ ಕುಡಿದ್ರೆ ಶುಗರ್ ಲೆವೆಲ್ಲು ಕಮ್ಮಿ ಆಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ನಾನು ಬ್ಲ್ಯಾಕ್ ರೈಸ್ ಮಾಲ್ಟು ಮಾಡ್ತಾಯಿದ್ದೀನಿ ಶುಗರ್ ಇರೋರಿಗೆ. ಅದು ನಮ್ಮ ಮನೆಯವ್ರು ಕುಡಿತಾ ಇದ್ದಾರೆ, ಅವ್ರಿಗಂತೂ ರಿಸಲ್ಟ್ ತುಂಬ ಚೆನ್ನಾಗಿದೆ. ಅದಕ್ಕೆ ಏನೇನು ಹಾಕ್ತೀವಪ್ಪ ಅಂದರೆ ಬ್ಲ್ಯಾಕ್ ರೈಸು, ಹುರುಳಿಕಾಳು ಮತ್ತು ಹೆಸರುಬೇಳೆ ಮತ್ತು ಬಾರ್ಲಿ ಅಕ್ಕಿ, ಮೆಣಸು, ಜೀರಿಗೆ ಮತ್ತು ಮಖಾನ, ಇದನ್ನೆಲ್ಲನೂ ಹಾಕಿ ಮಿಷಿನ್ ಮಾಡಿಸಿದ್ರೆ ಒಳ್ಳೆ ಮಾಲ್ಟ್ ಆಗುತ್ತೆ. ಅದನ್ನು ಬೆಳಗ್ಗೆ ಟೈಮು ಶುಗರ್ ಇರೋರು ಊಟ ತಿಂಡಿ ಬದಲು ಇದನ್ನು ಮಾಮೂಲಿ ಗಂಜಿ ಥರ ಮಾಡಿಕೊಂಡು ಕುಡಿದ್ರೆ, ಸ್ವಲ್ಪ ಸಾಲ್ಟು ಮತ್ತು 1 ಲೋಟ ನೀರು ಹಾಕಿ 1 ಸ್ಪೂನ್ ಪೌಡ್ರಿಗೆ ಅದನ್ನು ಮಾಡಿಬಿಟ್ಟು ಬೆಳಗ್ಗೆ ಟೈಮ್ ಕುಡಿಯೋದ್ರಿಂದ ಅವ್ರ ಶುಗರ್ ಲೆವೆಲ್ ಕಮ್ಮಿ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಇದ್ರ ರಿಸಲ್ಟ್ ಮಾತ್ರ. ಇದು ನನ್ನ ಹತ್ರ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಬ್ಲ್ಯಾಕ್ ರೈಸ್ ಮಾಲ್ಟು. ಶುಗರ್ ಲೆವೆಲು ಕಮ್ಮಿ ಆಗುತ್ತೆ. ಶುಗರ್ ಇರೋರು ತಗೋತಾ ಇದ್ದಾರೆ ಮತ್ತು ವೆಯ್ಟ್ ಲಾಸ್ ಮಾಡೋರು ತಗೋತಾ ಇದ್ದಾರೆ. ನಾನು ವೆಯ್ಟ್ ಲಾಸ್ ಪೌಡ್ರು 2 ಥರ ಇದೆ. ಒಂದು ಬ್ಲ್ಯಾಕ್ ರೈಸ್ ಮಾಲ್ಟು ಮತ್ತು ಒಂದು ಪ್ರೋಟೀನ್ ಪೌಡರು. ಅದರಲ್ಲಿ ಎಲ್ಲ ಥರದ ಐಟಮ್ಗಳು, ಸುಮಾರು ಒಂದು 50 ಥರದ ಐಟಮ್ಗಳು ಹಾಕಿ ಪ್ರೋಟೀನ್ ಪೌಡ್ರ್ ಮಾಡ್ತೀನಿ. ಅದೆಲ್ಲ ನನ್ನ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ, ಯಾರು ನೋಡಿಲ್ಲ ಪ್ಲೀಸ್ ನೋಡಿ. ವೆಯ್ಟ್ ಲಾಸ್ ಪೌಡ್ರು ಮತ್ತು ವೆಯ್ಟ್ ಲಾಸ್ ಮಾಲ್ಟು ನಾನು ಮಾಡ್ತೀನಿ. ಯಾರಿಗಾದ್ರೂ ಬೇಕು ಅಂತಂದರೆ ಅಲ್ಲೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನಾನು ಹಳೆ ವೀಡಿಯೋಗಳಲ್ಲಿದೆ, ನೋಡಿ ಆರ್ಡ್ರ್ ಮಾಡಿ. ತುಂಬ ಚೆನ್ನಾಗಿದೆ ಮಾತ್ರ ರಿಸಲ್ಟು. ಎಲ್ಲ ತಗೊಂಡು ಬಂದೆ. ಫಸ್ಟು ಇದು ಇರಲಿಲ್ಲ, ಇದು ಬ್ಲ್ಯಾಕ್ ರೈಸು ಮೈಸೂರಲ್ಲಿ ಎಲ್ಲೂ ಸಿಗ್ತಿರಲಿಲ್ಲ. ನಾನು ಅದಕ್ಕೆ ಏನು ಮಾಡ್ತಿದ್ದೆ, ಆನ್ಲೈನಲ್ಲಿ ತರಿಸ್ಕೊತಾ ಇದ್ದೆ. 1 kg 450-500 ರೂಪಾಯಿ ತನಕ ಇರ್ತಿತ್ತು. ಆಮೇಲೆ ಒಂದು ಸಲ ನಾನು ಅಂಗಡಿಯಲ್ಲಿ ಕೇಳಿದೆ, ಅಣ್ಣ ಇದು ಬ್ಲ್ಯಾಕ್ ರೈಸ್ ನಿಮ್ಮ ಹತ್ರ ಸಿಗುತ್ತೆ ಅಂದರೆ, ಇಲ್ಲ ಮೇಡಮ್ ಅದೇನು ಬ್ಲ್ಯಾಕ್ ರೈಸ್ ನಮ್ಗೆ ಗೊತ್ತಿಲ್ಲ, ನಾವು ಸಿಗೋದೇ ಜಾಸ್ತಿ ಓಡೋದಿಲ್ವಲ್ಲ ನಮ್ಮ ಹತ್ರ, ಅದು ಇಡೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಅಣ್ಣ ಹಿಂಗೆ ಬ್ಲ್ಯಾಕ್ ರೈಸು ನಾನು ಈ ರೀತಿ ಮಾಡ್ತೀನಿ, ಮಾಲ್ಟು ಮತ್ತು ವೆಯ್ಟ್ ಲಾಸ್ ಪೌಡ್ರಿಗೆ ಮತ್ತು ಶುಗರ್ ಇರೋರು ತಗೊಂಡ್ರೆ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಾನು ಅದಕ್ಕೆ ಆನ್ಲೈನಿಂದ ತರಿಸ್ಕೊತೀನಿ. ಬ್ಲ್ಯಾಕ್ ರೈಸು ಅಂದರೆ ಬ್ಲ್ಯಾಕ್ ಕಲರೇ ಇರುತ್ತೆ ಅಂತಂದರು. ಅದಕ್ಕೆ ನಾನು ಕೇಳಿ ನೋಡ್ತೀನಿ ಮೇಡಮ್, ಅಕ್ಕಿ ಇದರಲ್ಲಿ ಒಂದು ಸಲ ಕೇಳಿಬಿಟ್ಟು ಆಮೇಲೆ ಏನಾದರೂ ಸಿಕ್ತು ಅಂದರೆ ನಾನು ತಂದಿಡ್ತೀನಿ ಅಂತ ಅಂದರು. ಅವರು ಈಗ 2 ಮೂಟೆ ತಂದಿಡ್ತಾರೆ, ಜಾಸ್ತಿ ತಂದಿಡಲ್ಲ. ಯಾರೋ ನನ್ನ ಥರನೂ ಒಂದಿಬ್ಬರು ಕೇಳಿದ್ರಂತೆ, ಯಾರೋ ಕೇಳಿದ್ರಂತೆ ನನ್ನ ಥರ ಒಂದಿಬ್ಬರು ಅವ್ರನ್ನ. ಆವಾಗ ಅದಕ್ಕೆ ಮೇಡಮ್ ಯಾರೋ ಕೇಳಿದ್ರು ನಿಮ್ಮ ಥರನೇ ಅವರು, ಅದಕ್ಕೆ ಹೋದರೆ ಹೋಗಲಿ ಅಂದ್ಬಿಟ್ಟು ನಾನು 1-2 ಮೂಟೆ ತಂದಿಟ್ಟಿದ್ದೀನಿ. ನೋಡೋಣ, ಸುಮಾರಾಗಿ ಹೋಗ್ತಾ ಇದೆ ಮೇಡಮ್. ಯಾರು ಜಾಸ್ತಿ ಏನು ಕೇಳೋದಿಲ್ಲ ಇದು ಬ್ಲ್ಯಾಕ್ ರೈಸ್ನ. ಯಾರು ಕೇಳ್ತಾರೆ ನೋಡ್ತಾರೆ, ಇದೇನಿದು ಅಂತ ಹೇಳ್ತಾರೆ, ಅಕ್ಕಿ ಇದೇನು ಇವು ಕಲರ್ ಇದೆ ಅಂತ ಕೇಳ್ತಾರೆ ನನ್ನ. ಇದು ಬ್ಲ್ಯಾಕ್ ರೈಸ್ ಅಂತ ಹೇಳ್ತೀನಿ ಅವ್ರಿಗೆ, ಗೊತ್ತಿಲ್ಲದೆ ಹೋದವ್ರಿಗೆ. ಯಾರಿಗೆ ಗೊತ್ತು ಅವರು ತಗೊಂಡು ಹೋಗ್ತಾ ಇದ್ದಾರೆ ಮೇಡಮ್. ಅಷ್ಟೇನು ಫಾಸ್ಟ್ ಮೂವ್ ಏನಿಲ್ಲ ಇದು. ಕೆಲವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಇದು ಬ್ಲ್ಯಾಕ್ ರೈಸ್ ಬಗ್ಗೆ ಅಂತ ಹೇಳಿದ್ರು. ಸರ್ ನಂಗೆ ಬೇಕು ತಂದಿಡಿ, ನಾನು ಯಾವಾಗಲೂ ಬಂದು ತಗೊಂಡು ಹೋಗ್ತೀನಿ ಅಂತ ಹೇಳಿದೆ. ಈಗ ಯಾವಾಗಲೂ ಅವ್ರ ಅಂಗಡಿಲಿಗೆ ಬ್ಲ್ಯಾಕ್ ರೈಸ್ ಇದ್ದೇ ಇರುತ್ತೆ. ನಂಗೆ ಬೇಕಾದಾಗ ಹೋಗಿ ಅವ್ರ ಅಂಗಡಿಲಿ ತಗೊಂಡು ಬರ್ತೀನಿ. ಇಲ್ಲಾಂದರೆ ನಾನು ಆನ್ಲೈನಲ್ಲಿ ಎಷ್ಟು 400 ರೂಪಾಯಿ 450 ಫ್ಲಿಪ್ಕಾರ್ಟಲ್ಲಿ ನಾನು ಆರ್ಡ್ರ್ ಮಾಡಿ ತರಿಸ್ಕೊತಾ ಇದ್ದೆ ಒಂದು 5-5 kg ಬ್ಲ್ಯಾಕ್ ರೈಸ್ನ. ಈಗ ಇಲ್ಲೇ ಸಿಗುತ್ತೆ ನನಗೆ ಮೈಸೂರು ಮಾರ್ಕೆಟಲ್ಲೇ. ಇದು ಎಷ್ಟು ಅಂದರೆ 280, 1 kg 280 ಬ್ಲ್ಯಾಕ್ ರೈಸು. ಇದನ್ನು ಅಕ್ಕಿ ಥರ ಅನ್ನ ಮಾಡಿ ತಿನ್ನೋಕ್ಕಾಗಲ್ಲ, ಇದು ತುಂಬ ಗಟ್ಟಿ ಇರುತ್ತೆ.
ಇದನ್ನು ಸ್ವಲ್ಪ ಅನ್ನ ಮಾಡ್ತೀನಿ ಅಂತಂದರು ಇದನ್ನು ಯಾವ ರೀತಿ ಮಾಡಬೇಕು ಅಂತ ಅಂದರೆ ಉನಿ ಹಾಕಬೇಕು. ಇದನ್ನು ಸ್ವಲ್ಪ ಒಂದು 2 ಅವರು 3 ಅವರು ಉನಿ ಹಾಕ್ಬಿಟ್ಟು ಇದನ್ನು ನೀರು ಹಾಕಿ ಇಟ್ಬಿಡ್ಬೇಕು. ಉನಿ ಹಾಕಿದ್ಮೇಲೆ ಆಮೇಲಿಂದ ಕುಕ್ಕರಲ್ಲಿ ಅನ್ನ ಮಾಡಬೇಕು. ನೀವು ಡೈರೆಕ್ಟು ನಾವು ಮಾಮೂಲಿ ಅನ್ನ ಮಾಡ್ತೀವಲ್ಲ ನೋಡಿ, ಅಕ್ಕಿ ತೊಳೆದ್ಬಿಟ್ಟು ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ಇಟ್ಟ ತಕ್ಷಣ ಅನ್ನ ಆಗ್ಬಿಡುತ್ತಲ್ಲ, ಆ ಥರ ಆಗೋದಿಲ್ಲ ಇದು. ಇದಕ್ಕೆ ಸ್ವಲ್ಪ ಪ್ರೊಸೀಜರ್ಗಳಿದೆ. ಅದೇ ಪೌಡ್ರ್ ಥರ ಎಲ್ಲ ಮಾಡ್ಕೊಂಡ್ರೆ ಬ್ಲ್ಯಾಕ್ ರೈಸಲ್ಲಿ ಆರಾಮಾಗಿ ಗಂಜಿ ಮಾಡ್ಕೊಂಡು ಕುಡಿಬೋದು. ಈ ಸಂಜೆ ನಾನು ಈಗ ತೀರೋಗಿದೆ, ಇವತ್ತು ಬ್ಲ್ಯಾಕ್ ರೈಸ್ ಮಾಡಲ್ಲ. ನಾನು ಸಂಜೆ ನೈಟು ನಾನು ನನ್ನ ಮಗಳು ಇದು ಮಾಲ್ಟೆ ಕುಡಿಯೋದು. ಬೆಳಗ್ಗೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿತೀನಿ, ಮಧ್ಯಾಹ್ನ ಊಟ ಮಾಡ್ತೀನಿ, ನೈಟು ಮಾಲ್ಟ್ ತಗೋತೀನಿ ನಾನು. ಇಷ್ಟೇ ನನ್ನ ಡಯಟ್ ನೋಡಿ. ಇಷ್ಟು ಅಂಗಡಿ ಮಡಿಕೊಂಡಿದ್ದೀವಿ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ಬೇಕು. ನನ್ನ ಮಗಳು ಅಷ್ಟೊತ್ತಿಂದನೂ ಬರೀ ಇದೊಂದು 2 ಪ್ಯಾಕೆಟ್ ಹೊಡೆದು ಒಂದು 4-5 ಹಾಕಿದ್ದಾಳೆ ಅಷ್ಟೇ. ಸೋಸ್ತಾ ಇಲ್ವಾ ಇಲ್ಲಿ ಗಸಗಸೆಲ್ಲ ಬಜ್ಜಿ ಮಾಡಿಟ್ಟಿದ್ದೀರ. ಬೆಟ್ಟದ ನೆಲ್ಲಿಕಾಯಿ ನೋಡಿ 80 ರೂಪಾಯಿ kg ತಗೊಂಡು ಬಂದೆ. ಆಲೂಗಡ್ಡೆ kg 25 ರೂಪಾಯಿ ಅಂದರು. ಒಂದು 2 kg ತಗೊಂಡು ಬಂದೆ. ಕ್ಯಾರೆಟು 20 ರೂಪಾಯಿ kg, ಅದನ್ನು 2 kg ತಂದೆ. ಬೀಟ್ರೋಟು 20 ರೂಪಾಯಿ, ಅದು 1 kg ತಂದೆ. ಮತ್ತು ಈ ಸಲ ಅರಿಶಿನ ತಂದಿದ್ದೀನಿ, ಹಸಿ ಅರಿಶಿನ ತಂದಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಜೊತೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಇದು ಕುಡಿಯೋಣ ಅಂತ. ಇದು ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡೋದ್ರಿಂದ ಈ ಅರಿಶಿನ ತುಂಬ ಈ ಶೀತ ಇರೋ ವಾತಾವರಣದಲ್ಲಿ ಇದೊಂದು ಸ್ವಲ್ಪ ತಗೊಂಡ್ರೆ ನಮಗೆ ಇಮ್ಯುನಿಟಿ ಜಾಸ್ತಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಬೆಟ್ಟದ ನೆಲ್ಲಿಕಾಯಿ ಜೊತೆ ಜ್ಯೂಸ್ ಮಾಡ್ಕೊಳ್ಳೋದು. ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕೋಣ ಅಂದ್ಬಿಟ್ಟು ಈ ಸಲ ಅರಿಶಿನ ತಂದಿದ್ದೀನಿ. ಇದನ್ನೇ ತಡಕ್ಕಿ ತಗೊಂಡು ಬಂದಿದ್ದೀನಿ, ಬೇಕೇ ಬೇಕು ಅಂತ. ನಾಳೆ ಇದ್ರ ಜ್ಯೂಸ್ ಮಾಡ್ತೀನಿ. ಹಸಿ ಅರಿಶಿನ ತಂದಿದ್ದೀನಿ. ಇದನ್ನೆಲ್ಲ ಪ್ಯಾಕ್ ಮಾಡಿಡಬೇಕು. ಸಂಜೆ ಗುರುವಾರ, ಇವತ್ತು ಗುರುವಾರ ಆಗಿರೋದ್ರಿಂದ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು. ಅವರು ಮಸಾಲೆ ಐಟಮಲ್ಲಿ ಸಾಮಾನು ತಗೊಂಡಲ್ಲ ಸರ್, ಅವರು ಸ್ವಲ್ಪ ಪರಿಚಯ. ನಾನು ಅದೇ ಅಂಗಡಿಗೆ ಹೋಗ್ತೀನಲ್ಲ, ಅದಕ್ಕೆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೀ ಕೊಟ್ಟರು ತೊಗೊಳ್ಳಿ ಮೇಡಮ್ ಅಂತ ತಗೊಂಡು ಬಂದೆ. ಮತ್ತು ನಾನು ಹೋಗೋ ಹೋಲ್ಸೇಲ್ ಅಂಗಡಿ ಇದು. ಅಲ್ಲಿ ಏನಂತಂದರೆ 10 ಪ್ಯಾಕೆಟ್ ತಗೊಂಡ್ರೆ, ಈಗ 10 ರೂಪಾಯಿ ಒಂದು ಪ್ಯಾಕೆಟ್ ಇದು, 10 ತಗೊಂಡ್ರೆ 90 ರೂಪಾಯಿ. ಅಂದರೆ ಒಂದು ಪ್ಯಾಕೆಟು 10 ರೂಪಾಯಿನ ಲೆಸ್ ಮಾಡ್ತಾರೆ. 10 ಪ್ಯಾಕೆಟ್ಗೆ 100 ರೂಪಾಯಿ ಆಯ್ತಲ್ವ, 10 ರೂಪಾಯಿ ಹಂಗೆ ಅಂದರೆ 90 ರೂಪಾಯಿ ತಗೋತಾರೆ, 10 ರೂಪಾಯಿ ಲೆಸ್ ಮಾಡ್ತಾರೆ. ಅದು ಹೋಲ್ಸೇಲ್ ಅಂಗಡಿ, ತುಂಬ ಚೆನ್ನಾಗಿದೆ ಅಲ್ಲಿ ಅಂಗಡಿ. ಇನ್ನೊಂದು ಸಲ ಹೋದಾಗ ನಾನು ವೀಡಿಯೋ ಮಾಡ್ತೀನಿ. ಯಾರಾದರೂ ಮೈಸೂರಲ್ಲಿ ಮಾರ್ಕೆಟಲ್ಲಿ ಹೋಲ್ಸೇಲ್ ಅಂಗಡಿ ಮತ್ತು ಚೆನ್ನಾಗಿ ಐಟಮ್ ಎಲ್ಲ ಸಿಗೋಂಥ ಅಂಗಡಿ ಅದು ತುಂಬ ಚೆನ್ನಾಗಿದೆ, ವಿಡಿಯೋ ಮಾಡ್ತೀನಿ. ಅಲ್ಲಿ ಯಾರಾದರೂ ಹೋಗಿ ತಗೊಳ್ಳೋರಿದ್ರೆ ತಗೊಳ್ಳಿ, ತುಂಬ ಚೆನ್ನಾಗಿದೆ. ಫೋನ್ ಮಾಡಿದ್ರೆ ಅವರು ನೀವೇನು ಐಟಮ್ ಹೇಳ್ತೀರಾ ಆ ಐಟಮಲ್ಲಿ ಫೋನಲ್ಲಿ ಹೇಳಿದ್ರೆ ಎಲ್ಲ ಐಟಮ್ ಎಲ್ಲ ಕಟ್ಟಿಟ್ಟಿರ್ತಾರೆ. ಬಂದು ಬೇಕಾಗಿ ಆರಾಮಾಗಿ ಬಂದು ತಗೊಂಡು ಹೋಗ್ಬೋದು. ನಾನು ಎಲ್ಲ ಬರ್ಕೊಂಡು ಹೋಗಿರ್ತೀನಿ, ಬರ್ಕೊಂಡು ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಮಾರ್ಕೆಟಲ್ಲಿ ಏನಾರು ಸಾಮಾನು ಇದೆಯಾ ಅಂತ ನೋಡ್ಕೊಂಡು ಏನು ಬೇಕು, ಸೊಪ್ಪುಗಳೆಲ್ಲ ಬೇಕಲ್ಲ, ಒಂದು ರೌಂಡು ಸೊಪ್ಪು ತರಕಾರಿ ಎಲ್ಲ ಒಳಗಡೆ ಹೋಗಿ ತಗೊಂಡು ಹಣ್ಣುಗಳೆಲ್ಲ ತಗೊಂಡು ಇಲ್ಲಿ ಅಂಗಡಿಗೆ ಬರ್ತೀನಿ. ಇವರೆಲ್ಲ ಕಟ್ಟಿಟ್ಟಿರ್ತಾರೆ, ತಗೊಂಡು ವಾಪಸ್ ಮನೆಗೆ ಬರ್ತೀವಿ. ನಾನು ಒಂದು ಸಲ ಏನು ಮಾಡಿಬಿಟ್ಟಿದ್ದೆ, ನನ್ನ ಮಗನ ಕರ್ಕೊಂಡು ಹೋಗಿದ್ದೆ ಅಂಗಡಿಲಿ. ಅಂಗಡಿಗೆ ಹೋಗಿದ್ದೆ, ಒಂದು ಸಲ ಬೇಳೆ ತಂದೆ. ನಾನು ಒಂದೇ ಒಂದು ಏನೂ ಇರಲಿಲ್ಲ ಮನೇಲಿ, ಎಲ್ಲ ಸಹ ಐಟಮ್ ಇತ್ತು. ಬೇಳೆ ಒಂದು ಖಾಲಿ ಆಗಿಬಿಟ್ಟಿತ್ತು. ಬೇಳೆ ತಗೊಳ್ಳೋಣ ಅಂದ್ಬಿಟ್ಟು ಅಂಗಡಿ ಮಾಮೂಲಿ ಅದೇ ಅಂಗಡಿಗೆ ಹೋಗ್ತೀನಲ್ಲ, ಇನ್ನು ಬೇರೆ ಅಂಗಡಿಗೆಲ್ಲ ಹೋಗೋಕೆ ನಮಗೂ ಮನಸ್ಸು ಬರೋಲ್ಲ. ಒಂದೇ ಅಂಗಡಿ ರೂಢಿ ಆಗಿಬಿಟ್ರೆ ಅದೇ ಅಂಗಡಿಗೆ ಹೋಗಬೇಕು ಅಂತ ನಮಗೂ ಅನಿಸ್ಬಿಡುತ್ತೆ. ಬೇರೆ ಅಂಗಡಿಗೆ ಹೋಗೋದೇ ಮನಸ್ಸೇ ಆಗೋದಿಲ್ಲ ಹೋಗೋದಕ್ಕೆ. ಅಲ್ಲಿ ಏನು ಮಾಡಿದೆ, 1 kg ಬೇಳೆ ತಗೊಂಡೆ. 1 kg ಬೇಳೆ ತಗೊಂಡು ಅವ್ರು ಎಷ್ಟು ಹೇಳಿದ್ರು, 120 ರೂಪಾಯಿ ಹೇಳಿದ್ರು 1 kg ಬೇಳೆ. ನಾನೇನು ಮಾಡಿದೆ, 120ಕ್ಕೆ ಇನ್ನೊಂದು 0 ಹಾಕ್ಬಿಟ್ಟೆ. ಅಲ್ಲಿಗೆ ಎಷ್ಟಾಯಿತು, 1200 ರೂಪಾಯಿ 1 kg ಬೇಳೆಗೆ ಪೇ ಮಾಡಿಬಿಟ್ಟು ಬಂದೆ. ನನಗೆ ಅಲ್ಲಿ ನನ್ನ ಮಗ ಬೇರೆ ಇದ್ನಲ್ಲ, ಫಸ್ಟ್ ಟೈಮ್ ನನ್ನ ಮಗನ ಕರ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದೆ. ಅವನಂತೂ ಮಾರ್ಕೆಟಲ್ಲಿ ತುಂಬ ರಶ್ ಇತ್ತು. ನನಗೆ ಭಯ, ಅಯ್ಯೋ ಆ ಕಡೆ ಈ ಕಡೆ ಎಲ್ಲರೂ ಹೊಟ್ಟೋಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಜೊತೆಲೇ ಹಿಡ್ಕೊಂಡಿದ್ದೆ. ಅವ್ನ ಗಾಬರಿಲಿ ಏನು ಮಾಡಿಬಿಟ್ಟೆ, ನಾನು ಯಾವಾಗಲೂ ಅಲ್ಲಿ ಗೂಗಲ್ ಪೇ ಮತ್ತು ಫೋನ್ಪೇ ಮಾಡ್ತಾಯಿದ್ದೆ. ಅಲ್ಲಿ ನನಗೆ ಅವತ್ತೊಂದು ದಿನ ಬೈ ಮಿಸ್ಟೇಕ್ ಆ ಥರ ಮಾಡಿಬಿಟ್ಟಿದ್ದೀನಿ, ನನಗೂ ಗೊತ್ತಾಗಿಲ್ಲ. ಈ 120 ರೂಪಾಯಿ ಬೆಳೆಗೆ 1200 ರೂಪಾಯಿ ಪೇ ಮಾಡಿದ್ದೀನಿ. ಆಯಿತು, ಮನೆಗೆ ಬಂದೆ, ನನಗೂ ಗೊತ್ತಾಗಲಿಲ್ಲ ಸಾಮಾನು ಇನ್ನೇನು ಬೇಕು. ಮಾರ್ಕೆಟ್ಗೆ ಹೋಗ್ಬಿಟ್ಟು ನನ್ನ ಮಗ ಏನೋ ಬೇಕು ಅಂದಿದ್ದ, ಅವ್ನು ಕರ್ಕೊಂಡು ಹೋಗಿ ಏನೋ ಕೊಡಿಸ್ಕೊಂಡು
ಆಮೇಲಿಂದ ಒಂದೇ ಒಂದು ಬೇಳೆ ಬೇಕಾಗಿತ್ತು ಅಷ್ಟೇ ನನಗೆ. ಬೇಳೆ ತಗೊಂಡು ಅಂಗಡಿಲಿ ವಾಪಸ್ ಬಂದ್ಬಿಟ್ಟೆ. ಮನೆಗೆ ಬಂದು ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಿದ್ರೆ ಅದರಲ್ಲಿ ಒಂದು 1200 ರೂಪಾಯಿ ಕಮ್ಮಿನೇ ಬರ್ತಾಯಿದೆ. ನಾನೇನು ಮಾಡಿದೆ, ಬೆಳಿಗ್ಗೆಯಿಂದ ಏನೇನು ತಗೊಂಡಿದ್ದು ಅಂತ ಅಲ್ಲೇ ಸ್ಕ್ಯಾನ್ ಮಾಡೋದ್ರಿಂದ ನಮಗೆ ಲೆಕ್ಕ ಎಲ್ಲ ಅಲ್ಲೇ ಸಿಕ್ಕೋಗ್ಬಿಡುತ್ತೆ ನಮಗೆ. ನಾನು ಇದೇನು ಇಷ್ಟೇ ಮಾಡಿರೋದು ಇಷ್ಟು ದುಡ್ಡು ಕಮ್ಮಿ ಆಗಿದೆಯಲ್ಲ, ಇನ್ನೇನು ತಂದೆ ಇಲ್ವಲ್ಲ ನಾನು ಅಂತ ಇನ್ನೊಂದು ಸಲ ಚೆಕ್ ಮಾಡಿದೆ. ನಮ್ಮ ಮನೆಯವ್ರವ್ರೇ ನೋಡ್ರಿ, ನನಗೂ ಅದು ಈಗ ಒಂದು ದುಡ್ಡು ಏನು ಅಂತಂದರೆ ಖರ್ಚು ಮಾಡಿಬಿಟ್ರೆ ಕಣ್ಣು ಮುಂದೆನೇ ಖರ್ಚು ಮಾಡಿದ್ರೆ ನಮಗೆ ಲೆಕ್ಕ ಸಿಕ್ಕೋಗ್ಬಿಡುತ್ತೆ, ಒಂಥರ ಸಮಾಧಾನ. ಬಟ್ ನಾವು ಖರ್ಚೇ ಮಾಡ್ದೇ ನಮ್ಮ ದುಡ್ಡು ಇದ್ದಕ್ಕಿದ್ದಂಗೆ ಎಲ್ಲೋ ಹೊಟ್ಟೋಗ್ಬಿಡ್ತು ಅಂದಾಗ ನಮ್ಗೆ ಎಷ್ಟು ಬೇಜಾರಾಯ್ತದೆ, ಮತ್ತು ಏನಾಯಿತು ಅನ್ನೋದು ಚಿಂತೆನೇ ಒಂದು ತಲೆಯಲ್ಲಿ ತುಂಬ್ಕೊಬಿಡುತ್ತೆ. ನಾನು ಅದೇ ಇದರಲ್ಲಿ ಇದ್ಬಿಟ್ಟು ನಾನು ಇದನ್ನು ತೆಗ್ದೇ ನೋಡಲಿಲ್ಲ ಏನೇನು ಮಾಡಿದ್ದೀನಿ ಅಂತ. ನಮ್ಮ ಮನೆಯವರು ನೋಡ್ರಿ ಕಮ್ಮಿನೇ ಐತೆ, ಇಷ್ಟು ದುಡ್ಡು ಏನಕ್ಕೆ ಕಮ್ಮಿ ಐತೆ ನೋಡಿ ಅಂತ ನಾನಂದೆ. ಆವಾಗ ಏನಾಗೈತೆ ಕೊಡಿ ನೋಡ್ತೀನಿ ಅಂದ್ಬಿಟ್ಟು ನೋಡಿದ್ರು. ಅದಕ್ಕೆ ಬೆಳಗ್ಗೆಯಿಂದ ಏನೇನು ಪೇ ಮಾಡಿದೆ, ಇದ್ಯಾವುದು 1200 ರೂಪಾಯಿ ಏನಕ್ಕೆ ಪೇ ಮಾಡಿದೆ ಅಂತ ಅಂದರು. 1200 ರೂಪಾಯಿನಾ? ನಾನು ಏನಕ್ಕೂ ಮಾಡೇ ಇಲ್ವಲ್ಲ, ಏನಕ್ಕೆ ಮಾಡಿದ್ದೀನಿ ಅಂತ ನಾನು ಅಂದೆ. ಬೇಳೆ ತಗೊಂಡೆ 120 ರೂಪಾಯಿ ಬೇಳೆ, ಅದು ಪೇ ಮಾಡಿರೋದು ಇಲ್ಲಕ್ಕೆ ಇಲ್ಲ, ಇದ್ಯಾವುದೋ 1200 ತೋರಿಸ್ತೈತೆ, 120 ರೂಪಾಯಿ ಪೇ ಮಾಡಿರೋದು ಇಲ್ವಲ್ಲ ಇಲ್ಲಿ ಅಂತ ನಾನಂದೆ. ನೀನು 120 ರೂಪಾಯಿ ಮಾಡಿಲ್ಲ, 1200 ರೂಪಾಯಿ ಮಾಡಿದೀಯಾ ನೀನು ಅಂತ ಅಂದರು. ಅಯ್ಯೋ ಏನಪ್ಪ ಮಾಡೋದು ಅಂದ್ಬಿಟ್ಟು ಅವ್ರದ್ದು ಫೋನ್ ನಂಬರ್ ಇತ್ತು, ಅಂಗಡಿಯವ್ರ ನಂಬರು. ಅಂಗಡಿಯವರು ಸ್ವಲ್ಪ ಬ್ಯುಸಿ ಇದ್ದರು, ತೆಗಿನಿಲ್ಲ. ನಾನೇನು ಮಾಡಿದೆ, ಅಯ್ಯೋ ಯಾರೋ ಅಂಗಡಿ ನಂಬರ್ ತೆಗಿತಾ ಇಲ್ಲ ರೀ, ಮಾರ್ಕೆಟ್ಗೆ ಹೋಗೋಣ ನಡೀರಿ ಅಂದ್ಬಿಟ್ಟು ನೈಟ್ ಅವರು ಡ್ಯೂಟಿಯಿಂದ ಬಂದಾದ್ಮೇಲೆ ಕರ್ಕೊಂಡು ಹೋದಾದ್ಮೇಲೆ ಬೆಳಗ್ಗೆ ಬೆಳೆ ತಗೊಂಡೋದ್ನಲ್ಲ 120 ರೂಪಾಯಿ ಬದಲು 120 ರೂಪಾಯಿ ಪೇ ಮಾಡೋ ಬದಲು ನಾನು 1200 ರೂಪಾಯಿ ಪೇ ಮಾಡಿಬಿಟ್ಟಿದ್ದೀನಿ ಸರ್, ನೋಡಿ ಇಲ್ಲಿ ಸ್ಕ್ಯಾನಲ್ಲಿ ಇಲ್ಲಿದೆ ನೋಡಿ ಬೇಕಾದರೆ ಅಂತಂದರು. ಅವರು ನೋಡಿದ್ರು, ಓಕೆ ಮೇಡಮ್ ಆಯಿತು ಅಂದ್ಬಿಟ್ಟು ಇನ್ನೂ ಎಷ್ಟು 1080 ರೂಪಾಯಿ ಬ್ಯಾಲೆನ್ಸು ಪಾಪ ಕೊಟ್ಟರು. ಯಾಕೆಂದರೆ ನಮಗೆ ಪರಿಚಯ ಇರೋದ್ರಿಂದ ಅವರು ಮೋಸ ಮಾಡೋಕ್ಕಾಗಲ್ಲ, ನಾವು ಸುಳ್ಳು ಹೇಳೋಕ್ಕಾಗಲ್ಲ. ಅಲ್ಲಿ ಒಂದು ಏನೊಂದು ನಂಬಿಕೆ ಮೇಲೆ ನಾವು ಹೋಗ್ತಾ ಇರ್ತೀವಿ ಅಂಗಡಿಗೆ. ಅವರು ಒಂದು ನಂಬಿಕೆ ಮೇಲೆ ಇವ್ರು ನಮ್ಮ ಕಸ್ಟಮರು ತಿರ್ಗಾ ಬರಬೇಕು ಅವರು ಅಂತ ನಂಬಿಕೆ ಉಳಿಸ್ಕೋಬೇಕು ಅಂತ ಪಾಪ ಅವರು ಹಿಂದೆ ಮತ್ತೆ ವಾಪಸ್ ದುಡ್ಡು ಕೊಟ್ಟರು. ಮೇಡಮ್ ಸ್ಕ್ಯಾನೇ ಮಾಡಲಾ ಅಂತ ಅಂದರು. ಅವರು ಮೇಡಮ್ ರಿಟರ್ನ್ ಮಾಡಲಾ ಅಂತಂದರು. ಇಲ್ಲ ಸರ್ ಕ್ಯಾಶೇ ಕೊಡಿ ಅಂತ ನಾನು ಅಂದೆ. ಆವಾಗ 1080 ರೂಪಾಯಿನ ಕೊಟ್ಟರು, ತಗೊಂಡು ವಾಪಸ್ ಬಂದೆ. ಆವಾಗ ನನಗೆ ಸಮಾಧಾನ ಆಯಿತು. ನೋಡಿ, ಒಂದೊಂದು ರೂಪಾಯಿಗೂ ನಾವು ಎಷ್ಟು ಬೆವ್ರು ಸುರಿಸಿ ಸಂಪಾದನೆ ಮಾಡೋ ದುಡ್ಡು ಒಂದೊಂದು ರೂಪಾಯಿ ಆ ಕಡೆ ಈ ಕಡೆ ಏನಾರು ಹೋಗ್ಬಿಟ್ರೆ ತಲೆನೇ ಕೆಟ್ಟೋಗ್ಬಿಡುತ್ತೆ ಅಲ್ವಾ? ಈ ಥರ ಆಯಿತು ನನ್ನ ಕತೆ. ಈಗೆಲ್ಲ ರೆಡಿ ಮಾಡಿ ಇದನ್ನೆಲ್ಲ ಎತ್ತಿಡ್ತೀನಿ ಇವತ್ತು. ನೋಡೋಣ, ಆದರೆ ಸಂಜೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಮಠ ಇದೆ ನಮ್ಮ ಮನೆ ಹತ್ರ, ಅಲ್ಲಿ ಹೋಗೋಣ ಅಂತ ಇದ್ದೀನಿ. ಬಟ್ ಈ ಕೆಲಸ ಎಲ್ಲ ಮುಗಿಬೇಕೀಗ. ಇದು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಮುಖ ತೊಳ್ಕೊಂಡು ಮನೇಲಿ ದೀಪ ಹಚ್ಬಿಟ್ಟು ಆಮೇಲಿಂದ ದೇವಸ್ಥಾನಕ್ಕೆ ಹೋಗ್ತೀನಿ. ಇದು ನೋಡಿ, ಬ್ಲ್ಯಾಕ್ ರೈಸ್ ಜೊತೆ ಇದು ಮಖಾನೂ ಹಾಕ್ತೀನಿ ನಾನು. ಇದನ್ನು ಆಲ್ರೆಡಿ ನಾನು ತೆಗೆದು ಇಟ್ಕೊಂಡಿದ್ದೆ ಮನೇಲಿ. ಇದೊಂದು ಪ್ಯಾಕೆಟ್ ಇದೆ. ಈಗ ಇದನ್ನೆಲ್ಲನೂ ರೆಡಿ ಮಾಡಬೇಕು ನಾಳೆ ಮಾಲ್ಟ್ ಮಾಡೋದಕ್ಕೆ, ಬ್ಲ್ಯಾಕ್ ರೈಸ್ ಮಾಲ್ಟ್ ಮಾಡೋದಕ್ಕೆ. ಬ್ಲ್ಯಾಕ್ ರೈಸು, ಹುರುಳಿಕಾಳು, ಹೆಸರುಬೇಳೆ ಮತ್ತು ಬಾರ್ಲಿ ಅಕ್ಕಿ, ಮಖಾನ, ಮೆಣಸು, ಜೀರಿಗೆ ಇಷ್ಟನ್ನು ಹಾಕಿ ಬ್ಲ್ಯಾಕ್ ರೈಸ್ ಮಾಡಬೇಕು. ಎಲ್ಲ ಮಾಡಿರೋದೆಲ್ಲ ಖಾಲಿ ಆಗಿಬಿಟ್ಟಿದೆ. ಈಗ ಸದ್ಯಕ್ಕೆ ಇಷ್ಟಿಷ್ಟು ಮಾಡಿಬಿಡ್ತೀನಿ. ಇನ್ನೊಂದು ಸ್ವಲ್ಪ ಫ್ರೆಶ್ಶಾಗಿ ಮಾಡ್ತೀನಿ ಅಂತಂದು ಎಲ್ಲ 3 kg ತಂದಿದ್ದೀನಿ. ಎಲ್ಲ ಮಾಡಬೇಕು. ಇದೆಲ್ಲ ಸ್ವಲ್ಪ ಬಾಕ್ಸ್ಗೆಲ್ಲ ಹಾಕಾದ್ಮೇಲೆ ಎಕ್ಸ್ಟ್ರಾ ಏನು ಮಿಕ್ಕುತ್ತೆ ಅದನ್ನೆಲ್ಲ ಈ ರೀತಿ ಬಾಕ್ಸ್ ಇಟ್ಕೊಂಡಿದ್ದೀನಿ. ಈ ಬಾಕ್ಸ್ಗೆ ಈ ರೀತಿ ನೀಟಾಗಿ ಜೋಡಿಸ್ಕೊಬಿಡ್ತೀನಿ. ತರಕಾರಿ ಎಲ್ಲನೇ ಎತ್ತಿಟ್ಟಾಯ್ತು, ಎಲ್ಲ ಕ್ಲೀನ್ ಮಾಡಿ ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚಿದ್ದೀನಿ. ಈಗ ರಾಘವೇಂದ್ರ ಮಠಕ್ಕೆ ಹೋಗಿದ್ದು ಬರಬೇಕೀಗ. ಈಗ ಹೋಗ್ತಾ ಇದ್ದೀನಿ. ಈಗ
3 ಪ್ಯಾಕೆಟ್ ಬಿಸ್ಕೆಟ್ ತಂದಿದ್ವಿ, ಆಗ್ತಾವ ತಿನ್ಕೊಂಡು ಆಟಾಡ್ತಾ ಐತೆ. ಅದು ಬ್ಲ್ಯಾಕಿ ಅದು ಕುತ್ಕೊಂಡ ನೋಡಿ, ನಾನು ಬ್ಲ್ಯಾಕಿ ಅಂದಕ್ಷಣ ಕುತ್ಕೊಬಿಡ್ತಾನೆ. ಸ್ಟ್ಯಾಂಡ್ ಅಪ್. ಕೂದು ದಿನ ಬಿಸ್ಕೆಟ್ ಹಾಕಿ ರೂಢಿ ಮಾಡಿಬಿಟ್ಟಿದ್ದೀವಿ, ಓಯ್ ಅದಕ್ಕೆ ಬ್ರೌನಿ ಕೂತ್ ಈಗ ಬಿಸ್ಕೆಟ್ ಹಾಕ್ತೆ. ಈಗ ತಿನ್ಕೊಂಡು ಎಲ್ಲ ಇಲ್ಲೇ ಕೂತಿದೆ. ಓಯ್ ಕೂದು ಓಯ್ ಬ್ರೌನಿ